ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ನಾನು ನಿಮ್ಮ ಚೈತ್ರ ವ್ಲಾಗ್ಸ್ ಮುಡೇಶ್ವರ. ಇವತ್ತು ಸಿಂಪಲ್ಲಾಗಿ ಚೌಳಿಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಯಾರಿಗೆಲ್ಲ ಈ ಚೌಳಿಕಾಯಿ ಗೊತ್ತಿದೆ ಅಥವಾ ಇದಕ್ಕೇನಂತಾರೆ ಅಂತ ಕಮೆಂಟ್ ಮಾಡಿ. ಕೆಲವೊಬ್ಬರು ಬೇರೆ ಊರಿಂದ ಕೂಡ ನೋಡ್ತಾ ಇರ್ತೀರ. ನೋಡಿ, ಇದನ್ನು ಸಣ್ಣದಾಗಿ ಹೆಚ್ಕೊಂಡು ಹುರ್ಕೋಬೇಕಾಗತ್ತೆ. ಇವಾಗ ನಾನು ಹುರ್ಕು ತೆಗೆದಿಟ್ಕೊಂಡಿದ್ದೀನಿ. ಸೊ ಈ ಪಲ್ಯಕ್ಕೆ ಏನೆಲ್ಲ ಬೇಕು: ಟೊಮೆಟೊ, ಈರುಳ್ಳಿ, ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪು ತೆಗೆದಿಟ್ಕೊಂಡಿದ್ದೀನಿ. ಸೊ ಕಾದಿರೋ ಎಣ್ಣೆಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, ಜಜ್ಜಿರೋ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಹೆಚ್ಚಿಟ್ಕೊಂಡಿದ್ವಲ್ವ ಈರುಳ್ಳಿ ಮತ್ತು ಹಸಿಮೆಣಸು, ಸೊ ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವು, ಸೊ ಇದನ್ನಿಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಅಥವಾ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಇದೇ ರೀತಿ ಈರುಳ್ಳಿನೆಲ್ಲ ಸಣ್ಣದಾಗಿ ಹೆಚ್ಕೊಂಡಿದ್ನಲ್ಲ, ಒಂದು ಈರುಳ್ಳಿ ಮತ್ತು 3 ಹಸಿಮೆಣಸನ್ನ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ನೀವು ಹಾಕ್ಕೋಬೋದು. ಸೊ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಬೇಗ ಕೆಂಪಾಗತ್ತೆ ಅಂತ ಈರುಳ್ಳಿ. ತುಂಬಾ ಚೆನ್ನಾಗತ್ತೆ ರೊಟ್ಟಿಗೆ, ಚಪಾತಿಗೆ ಎಲ್ಲ. ಉತ್ತರ ಕರ್ನಾಟಕದವರು ತುಂಬಾ ಮಾಡ್ತಾರೆ ಈ ಥರದ ಪಲ್ಯಗಳನ್ನೆಲ್ಲ. ನೀವು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಚೌಳಿಕಾಯಿ ಎಲ್ಲಿ ಸಿಗಲ್ಲ ಹೇಳಿ, ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ಇವಾಗ ಈರುಳ್ಳಿ ಮತ್ತು ಹಸಿಮೆಣಸು ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ವ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಸಾಫ್ಟ್ ಆಗೋ ತನಕ ಟೊಮೆಟೊನ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ. ಓಕೆನಾ? ಈ ಒಗ್ಗರಣೆ ಒಂದು ಹಾಕ್ಬಿಟ್ರೆ ಆಯಿತು. ಹೇಗಿದ್ದು ಚೌಳಿಕಾಯಿ ಆಲ್ರೆಡಿ ಹುರಿದಿಟ್ಕೊಂಡಿದ್ದೀವಲ್ವ, ಹೆಚ್ಚೊತ್ತೇನು ಬೇಕಾಗಲ್ಲ. ಇದಕ್ಕೆ ಸ್ವಲ್ಪ ಅರಿಶಿಣ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯಿತಾ? ಈಗ ನಾವು ಹುರಿದಿಟ್ಕೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಚೌಳಿಕಾಯಿನ. ಸೊ ಅದನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ರೆಡಿ ಇದು ಹುರಿದಿರುವಾಗೆ ಬೆಂದಿರುತ್ತೆ. ಹೆಚ್ಚೊತ್ತೇನು ಬೇಯಿಸ್ಬೇಕಂತೇನಿರಲ್ಲ. 2 ನಿಮಿಷ ಬೇಯಿಸಿದ್ರೆ ಸಾಕು. ತುಂಬಾ ಬೇಗ ಫಾಸ್ಟಾಗಿ ಆಗಿಬಿಡುತ್ತೆ. ಸೊ ಎಷ್ಟು ನೀರು ಬೇಕೋ ಅಷ್ಟು ಬೇಕಿದೆ, ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ? ನಾನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಹೆಚ್ಚು ಖಾರದ ಪುಡಿ, ಮಸಾಲೆ ಏನು ಕೂಡ ಹಾಕ್ತಾಯಿಲ್ಲ. ಈರುಳ್ಳಿ, ಟೊಮೆಟೊ, ಹಸಿಮೆಣಸು, ಬೆಳ್ಳುಳ್ಳಿ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಇಷ್ಟೇ, ಮತ್ತು ಏನೂ ಇಲ್ಲ. ತುಂಬ ಚೆನ್ನಾಗುತ್ತೆ. ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿನ ಹಾಕ್ತೀನಿ. ನಾನು ನಮ್ಮ ಮನೇಲಿ ಸ್ವಲ್ಪ ಹಸಿ ಬಟಾಣಿ ಇತ್ತು ಫ್ರೆಂಡ್ಸ್, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು, ನೀವು ಹಾಕ್ತಾಯಿದ್ರೂ ನಡೆಯುತ್ತೆ. ಸೊ ಅದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬೇಕು. ವೇಸ್ಟ್ ಆಗುತ್ತೆ ಅಂದರೆ ಹಸಿ ಬಟಾಣಿ ಅಲ್ವಾ, ತುಂಬ ದಿನ ಇರೋದಿಲ್ಲ ಅಂದ್ಬಿಟ್ಟು ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಅಷ್ಟೇ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ. ಈಗ ಆಲ್ರೆಡಿ ಬೆಂದಿದೆ, ಯಾಕಂದರೆ ಬಟಾಣಿ ಅಲ್ವಾ, ಹಸಿ ಬಟಾಣಿ. ಸೊ ಹೆಚ್ಚೇನು ಬೇಯಿಸ್ಬೇಕಂತ ಇಲ್ಲ. ಇನ್ನೇನು ಒಂದು 2 ಮಿನಿಟ್ಸ್ ಬೇಯಿಸ್ಬೇಕು ಅನ್ನುವಾಗ ಅದನ್ನು ಹಾಕಿ ಆ್ಯಡ್ ಮಾಡ್ಕೊಂಡಿರ್ತೀನಿ. ಸೊ ನೋಡಿ, ಆಲ್ರೆಡಿ ಬೆಂದ್ಬಿಟ್ಟಿದೆ. ಈಗ ಆಗೋಯ್ತು ನಮ್ಮ ಚೌಳಿಕಾಯಿ ಪಲ್ಯ. ಸೊ ಲಾಸ್ಟಲ್ಲಿ ಕಾಯಿ ತುರಿನ ಹಾಕಿಬಿಟ್ರೆ ಫಿನಿಶಿಂಗ್ ಟಚ್. ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೀವು ಕೂಡ ಟ್ರೈ ಮಾಡಿ, ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸ್ಕಿಪ್ ಮಾಡಿದೆ ಎಲ್ಲ ವೀಡಿಯೋಸ್ನ ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಚೈತ್ರ ವ್ಲಾಗ್ಸ್ ಮುಡೇಶ್ವರ ಚಾನಲ್ನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಧನ್ಯವಾದಗಳು. ನೀವು ಕೂಡ ಮನೇಲಿ ಟ್ರೈ ಮಾಡಿಕೊಡಿ, ಓಕೆನಾ? ಥ್ಯಾಂಕ್ ಯು.